ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಲಾಗಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಸಾಂಬಾರು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಹಲಸಿನಕಾಯಿ, ತುಂಬ ಎಳೆಕಾಯಿ. ನಾವು ಹಲಸಿನ ಬಡ್ಕು ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಏನಂತ ಅಂದರೆ ಇದನ್ನು ಸಾಂಬಾರು ಮಾಡಿ, ಇದನ್ನು ಅದರಲ್ಲೂ ಬಸ್ಸಾಂಬಾರು ಮಾಡಿದರೆ ತುಂಬ ಟೇಸ್ಟು, ಮತ್ತು ಇದು ಹೆಲ್ತಿ ಫುಡ್ ಕೂಡ ಹೌದು, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ನಾನಿವಾಗ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ಈ ಥರ ಗಮ್ ಇರುತ್ತೆ, ಅಂದರೆ ಹಾಲು ಥರ, ಹಲಸಿಂದು ಹಾಲು, ಇದನ್ನು ಕೈಗೆ ಅಂಟುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಕ್ಲೀನಾಗಿ ವೈಪ್ ಮಾಡೋಣ. ನೋಡಿ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ, ಈ ಥರ ವೈಪ್ ಮಾಡಬೇಕು. ನೀಟಾಗಿ ಈ ಥರ ವೈಪ್ ಮಾಡಿದರೆ ಆ ಹಾಲೆಲ್ಲ ಬಂದ್ಬಿಡುತ್ತೆ. ನೋಡಿ ನೆಕ್ಸ್ಟ್ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಈ ಹಲಸಿನ ಬಡ್ಕು ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ, ಇದಕ್ಕೊಂದು ಸೀಸನ್ ಅಂತ ಬರುತ್ತೆ. ಈ ಸೀಸನಲ್ಲಿ ನೋಡಿ ಇಷ್ಟು ಕಾಯಿ ಇರುತ್ತೆ, ಎಳೆ ಕಾಯಿ, ಆಮೇಲೆ ಇದು ಬಲ್ತ್ಬಿಟ್ಟು ಹಣ್ಣಾಗುತ್ತೆ. ಈ ಥರ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಕಾಯಿನ ಈ ಥರ ಉಪಯೋಗಿಸ್ಬಿಟ್ಟು ಸಾಂಬಾರು ಮಾಡ್ತಾರೆ, ಅಂದರೆ ಬಸ್ಸಾಂಬಾರು ಮಾಡ್ತಾರೆ. ಹಲಸಿನ ಬಡ್ಕಿನ ಸಾಂಬಾರು ಅಥವಾ ಹಲಸಿನಕಾಯಿ ಸಾಂಬಾರು ಅಂತ ಹೇಳ್ತೀವಿ. ಈ ಥರ ಮತ್ತು ಇದನ್ನು ನೋಡಿ ಇಷ್ಟು ಎಳೆಕಾಯಿನೇ ನಾವು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಬಲ್ತ್ರೆ ಚೆನ್ನಾಗಿರೋದಿಲ್ಲ. ನೋಡಿ ನಾನಿವಾಗ ಅದನ್ನು 2 ಭಾಗ ಮಾಡಿ ಅದರಲ್ಲಿರೋ ಮುಳ್ಳು ಬರುತ್ತಲ್ಲ, ಈ ಮುಳ್ಳು ಮತ್ತು ಕಾಯಿನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ಥರ ಸಪ್ರೇಟ್ ಮಾಡ್ಕೊಬಿಟ್ಟು ಹೆಚ್ಬೇಕು. ಏನಂತ ಅಂದರೆ ನಾನು ಮೊದಲೇ ಎಣ್ಣೆ ಹಚ್ಕೋಬೇಕಿತ್ತು. ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಹಲಸಿನ ಬಡ್ಕಲ್ಲಿರೋ ಅಂಟು ನಮ್ಮ ಕೈಗೆ ಅಂಟೋದಿಲ್ಲ, ಮತ್ತು ನಾವು ಎತ್ತಲಿಕ್ಕೂ ಈಸಿ ಆಗುತ್ತೆ. ಇಲ್ಲಾಂದರೆ ಅದು ಯಾವಾಗಲೂ ಗಮ್ಮು ಕೈಗೆ ಅಂಟ್ತಾ ಇರುತ್ತೆ, ಎತ್ತಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಇವಾಗ ನಾನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದ್ರ ಜೊತೆಗೆ ಕಡಲೆಕಾಳು ಕೂಡ ಹಾಕಿದ್ದೀನಿ. ಒಂದು ಪಾತ್ರೆ ತೊಗೊಬಿಟ್ಟು ಅದರಲ್ಲಿ ಬಿಸಿನೀರು ಇಟ್ಕೊಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹೆಚ್ಚಿ ತೊಳೆದಿಟ್ಟಿರೋ ಅಂಥ ಹಲಸಿನಕಾಯಿ ಮತ್ತು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು ಒಂದು 2 ಅವರ್ ನೆನೆಸಿಟ್ಟಿದ್ದೆ. ನೆಕ್ಸ್ಟು ರುಬ್ಲಿಕ್ಕೆ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ನಾನಿಲ್ಲಿ. ಹುಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ನಾವು ಬೇಯಿಸ್ತಿದ್ವಲ್ಲ ಹಲಸಿನಕಾಯಿ, ಅದರೊಳಗಡೆ ಖಾರ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬೇಕು. ನೆಕ್ಸ್ಟ್ ಒಂದು ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ. ಇದೇನಪ್ಪ ಅಂತ ಅಂದರೆ ಹಲಸಿನಕಾಯಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಸಾಸಿವೆ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಣ. ನೋಡಿ ಇವಾಗ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡೋಣ. ನೆಕ್ಸ್ಟು ನೋಡಿ ಈ ಕಡೆ ಈ ಸ್ಟವ್ನಲ್ಲಿ ಕುದಿಯೋಕೆ ಇಟ್ಟಿದ್ದೆ ಸಾಂಬಾರನ್ನ, ಖಾರ ಹಾಕ್ಬಿಟ್ಟು. ಇವಾಗ ನಾವು ಅದರಲ್ಲಿ ಬೆಂದಿರೋ ಅಂಥ ಹಲಸಿನಕಾಯಿ ಮತ್ತು ಕಾಳು ಇತ್ತಲ್ಲ, ಅದನ್ನು ಈ ಬಾಣಲಿಗೆ ಎತ್ಕೊಳ್ಳೋಣ. ನೋಡಿ ಇವಾಗ ನಾನು ಈ ರೀತಿ ಒಂದು ಸೌಟ್ ಮೂಲಕ ಎತ್ಕೊತಾ ಇದ್ದೀನಿ ಒಗ್ಗರಣೆ ಪಾತ್ರೆಗೆ, ಬಾಣಲಿಗೆ. ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 5-10 ನಿಮಿಷ ಫ್ರೈ ಮಾಡಬೇಕು. ನೀವು ತಿಂದು ನೋಡಿ, ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಲಸಿನಕಾಯ್ದು ಪಲ್ಯ ಮತ್ತು ಅದು ತಿಳಿಸಾರು ಮತ್ತು ಪಲ್ಯದ ಜೊತೆಗೆ ಸಾಂಬಾರು, ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಥರ ಒಮ್ಮೆ ಮಾಡಿ ನೋಡಿ ನೀವು ಉಪಯೋಗಿಸಿ. ಇವಾಗ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಿರಲಿಲ್ಲ. ಸ್ವಲ್ಪ ಬಾಣಲಿ, ಚಿಕ್ಕ ಬಾಣಲಿ ತೊಗೊಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಮತ್ತು ಒಂದು 2 ಇಕ್ಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಇದು ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕೋಣ. ನಾನು ಆವಾಗಲೇ ಪಲ್ಯಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೆ, ಸಾಂಬಾರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ಮಿನಿಟ್ಸು ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ನಾವೀಗ ಸಾಂಬಾರು ಕುದೀತಾ ಇತ್ತಲ್ಲ, ಆ ಸಾಂಬಾರನ್ನ ಈ ಬಾಣಲಿಗೆ ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ, ಯಾಕಂದರೆ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಈ ರೀತಿ ಮಾಡಿದೆ. ನೋಡಿ ಇವಾಗ ಈ ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿದೆ. ಸಾಂಬಾರು ಅಷ್ಟೇ, ತಿಳಿ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ನೋಡಿ ನಾನು ಮುದ್ದೆ ಮಾಡಿದ್ದೆ, ಅದ್ರ ಜೊತೆಗೆ ಮುದ್ದೆ, ಅನ್ನ, ಸಾಂಬಾರು ಮತ್ತು ಹಲಸಿನಕಾಯ್ದು ಪಲ್ಯ. ಇದನ್ನು ಹಲಸಿನಕಾಯ್ದು ಬಸ್ಸಾಂಬಾರು ಅಂತ ಹೇಳ್ಬಿಡ್ತೀವಿ. ಸಾಂಬಾರು ಅಷ್ಟೇ ತುಂಬ ಟೇಸ್ಟು. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ಹಲಸಿನಕಾಯಲ್ಲಿ ಸಾಂಬಾರು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಆಲ್. ಶುಭ ದಿನ.